ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನಿಂದ ನಾವು TET GPS ಹಾಗೆ ಟೆಟ್ ಬಗ್ಗೆ ಭೂಮಿಯ ಸ್ವರೂಪದಲ್ಲಿ ಕೇಳುವಂತಹ ಪ್ರಶ್ನೆಗಳ ಬಗ್ಗೆ ನಾವು ಈ ದಿನ ಉತ್ತರಿಸ್ಕೊಳ್ತಾ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇದರಲ್ಲಿ ಮೊದಲನೇದಾಗಿ ನೋಡ್ರಿ, ಮೊದಲನೇ ಪ್ರಶ್ನೆ, ವಿವಿಧ ಭೂಮೇಲ್ಮೈ ಲಕ್ಷಣಗಳನ್ನು ಹೀಗೆಂದು ಕರೆಯುವರು ಅಥವಾ ಹೀಗೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಕ್ವಶನ್ ಇದೆ. ಇದರಲ್ಲಿ ಎ ಭೂಸ್ವರೂಪಗಳು, ಬಿ ಅರಣ್ಯಗಳು, ಸಿ ಮರುಭೂಮಿ, ಡಿ ದ್ವೀಪಗಳು. ಇದರಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋದಾದರೆ ನಾವು ಯಾವುದು ಭೂಮಿಯ ಸ್ವರೂಪಗಳು, ಇದು ಸರಿಯಾದಂತಹ ಉತ್ತರ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭೂ ಸ್ವರೂಪವಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅದರಲ್ಲಿ ಆಪ್ಷನ್ ಎ ಪರ್ವತಗಳು, ಬಿ ಪ್ರಸ್ಥಭೂಮಿಗಳು, ಸಿ ಮೈದಾನಗಳು, ಡಿ ಮೋಡಗಳು. ನೋಡ್ರಿ, ಈ ಕೆಳಗಿನಲ್ಲಿ ಯಾವುದು ಭೂ ಸ್ವರೂಪವಲ್ಲ ಅಂದರೆ ಭೂಮಿಗೆ ಸಂಬಂಧಿಸಿಲ್ಲ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂತಹ ಉತ್ತರ ಡಿ ಆಗುತ್ತೆ ನೋಡ್ರಿ ಸ್ನೇಹಿತರೆ. ಯಾವುದು? ಡಿ ಮೋಡಗಳು. ಇದು ಯಾಕೆಂದರೆ ಭೂಮಿಯಲ್ಲಿ ಇರತಕ್ಕಂಥದ್ದಲ್ಲ, ಇದು ಭೂಮಿಯ ಸ್ವರೂಪಕ್ಕೆ ಸಂಬಂಧಿಸಿದಂಥದ್ದಲ್ಲ ಸ್ನೇಹಿತರೆ. ಹಾಗಾಗಿ ಡಿ ಆನ್ಸರು ಸರಿಯಾದಂಥ ಉತ್ತರ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ, ಭೂ ಸ್ವರೂಪದ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಎ ಭೂ ಸ್ವರೂಪವು ಶಾಶ್ವತವಲ್ಲ, ಅವು ಬದಲಾಗುತ್ತಿರುತ್ತವೆ. ಹಾಗೆ ಬಿ ಭೂ ಸ್ವರೂಪವು ತನ್ನ ಮೂಲ ಸ್ವರೂಪವನ್ನು ಹೊಂದಿರುವುದಿಲ್ಲ. ಸಿ ಭೂ ಸ್ವರೂಪವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾಗುತ್ತದೆ. ಡಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿ. ನೋಡಿರಿ, ಭೂ ಸ್ವರೂಪವು ಯಾವತ್ತೂ ಕೂಡ ಶಾಶ್ವತ ಅಲ್ಲ ಸ್ನೇಹಿತರೆ, ಅದು ಬದಲಾಗ್ತಾ ಇರ್ತೈತೆ ಕಾಲಕ್ಕೆ ತಕ್ಕಂತೆ. ಯಾಕೆ ನೋಡ್ರಿ, ಇನ್ನು ಭೂ ಸ್ವರೂಪವು ತನ್ನ ಮೂಲ ಸ್ವರೂಪವನ್ನು ಹೊಂದಿಲ್ಲ, ಅದು ಕೂಡ ಕಾಲಕ್ಕೆ ತಕ್ಕಂತೆ ತನ್ನ ಮೂಲ ಸ್ವರೂಪದಲ್ಲಿ ಬದಲಾವಣೆ ಆಗ್ಬೋದು ಸ್ನೇಹಿತರೆ. ಭೂಕಂಪಗಳು, ಜ್ವಾಲಾಮುಖಿಗಳು ಸಂಭವಿಸೋದ್ರಿಂದ ತನ್ನ ಭೂ ಸ್ವರೂಪವನ್ನು ಬದಲಾವಣೆ ಪಡ್ಕೊಳ್ಳುತ್ತೆ. ಹಾಗೆ ಭೂ ಸ್ವರೂಪವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾಗುತ್ತಿರುತ್ತದೆ. ನಾನು ಈಗಾಗಲೇ ಹೇಳಿದೆ ನೋಡ್ರಿ ಸ್ನೇಹಿತರೆ, ಯಾವುದಂದರೆ ಜ್ವಾಲಾಮುಖಿಗಳು, ಭೂಕಂಪನಗಳು ಆಗ್ತಕ್ಕಂಥ ಸಂದರ್ಭಗಳಿರ್ತದೆ, ಆವಾಗ ಬದಲಾಗುತ್ತದೆ. ನೋಡಿರಿ, ಮೇಲಿನ ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೋಬೇಕು. ಭೂ ಸ್ವರೂಪದ ಕುರಿತಾಗಿ ಈ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಈ ಮೂರು ಸರಿಯಾಗಿದ್ದಾವೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ನಾವು ಡಿ ಅನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಈ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಇನ್ನು ನಾಲ್ಕನೇ ಪ್ರಶ್ನೆ, ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ನಾವು ಏನೆಂದು ಕರೀತೇವೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಎ ಆಪ್ಷನ್ ಪರ್ವತಗಳು, ಬಿ ಶಿಖರ, ಸಿ ಪ್ರಸ್ಥಭೂಮಿ, ಡಿ ಮೈದಾನಗಳು. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದರೆ ಸ್ನೇಹಿತರೆ ಬಿ ಶಿಖರ. ನಾವು ಎತ್ತರವುಳ್ಳಂತಹ ಶಿಖರದ ತುದಿಗೆ ಏನಂತ ಕರಿತೀವಿ? ಶಿಖರ ಅಂತ ಕರಿತೀವಿ. ನಾವು ಉದಾಹರಣೆಗೆ ದೇವಸ್ಥಾನಗಳಲ್ಲಿ ಕಟ್ತಾರೆ ನೋಡ್ರಿ ಸ್ನೇಹಿತರೆ, ಶಿಖರ ಅಥವಾ ಗೋಪುರ ಅಂತ ಕರಿತೀವಲ್ಲ, ಆ ತುದಿಯನ್ನು ನಾವು ಶಿಖರ ಅಂತ ಕರಿತೀವಿ. ಓಕೆನಾ ಸ್ನೇಹಿತರೆ? ಇನ್ನು ನೆಕ್ಸ್ಟ್ ಪ್ರಶ್ನೆ, ಐದನೇದು, ಕಡಿದಾದ ಇಳಿಜಾರು ಮತ್ತು ಶಿಖರಗಳನ್ನು ಹೊಂದಿದ್ದು ಸಮುದ್ರ ಮಟ್ಟದಿಂದ ಸಾವಿರಾರು ಮೀಟರ್ಗಳಿಗೂ ಎತ್ತರವಾದಂತಹ ಭೂಸ್ವರೂಪ ಏನು ಅಂತ ಕೇಳಿದ್ದಾರೆ. ಎ ಮರುಭೂಮಿ, ಬಿ ಮೈದಾನ, ಸಿ ಪರ್ವತಗಳು, ಡಿ ಪ್ರಸ್ಥಭೂಮಿ. ಯಾವುದು ಎತ್ತರವಾದಂಥದ್ದು ಸಮುದ್ರ ಮಟ್ಟಕ್ಕಿಂತ ಅಂತ ಕೇಳಿದ್ದಾರೆ. ಎತ್ತರವಾದ ಭೂಸ್ವರೂಪ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ನಾವು ಆಪ್ಷನನ್ನು ನೋಡೋದಾದರೆ ಸಿ ಪರ್ವತಗಳು. ಇದು ಸರಿಯಾದಂತಹ ಉತ್ತರಗಳು. ಪರ್ವತಗಳು ಯಾವಾಗಲೂ ಕೂಡ ಎತ್ತರವಾಗಿರ್ತವೆ ಸ್ನೇಹಿತರೆ. ನಾನು ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಪರ್ವತಗಳು ಈ ಲಕ್ಷಣಗಳನ್ನು ಹೊಂದಿವೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಸ್ನೇಹಿತರೆ. ಎ ಸಮತಟ್ಟಾದ ಶಿಖರಗಳು, ಬಿ ಸೌಮ್ಯ ಇಳಿಜಾರು, ಸಿ ಕಡಿದಾದ ಇಳಿಜಾರು ಮತ್ತು ಎತ್ತರ ಶಿಖರಗಳು, ಡಿ ಮೇಲಿನ ಎಲ್ಲ. ನೋಡಿರಿ, ಪರ್ವತಗಳು ಸಮತಟ್ಟಾಗಿ ಇರೋದಿಲ್ಲ ಸ್ನೇಹಿತರೆ. ಇನ್ನು ಬಿ ಸೌಮ್ಯ ಇಳಿಜಾರು, ಇದು ಕೂಡ ಅಲ್ಲ ಸ್ನೇಹಿತರೆ. ಕಡಿದಾದ ಇಳಿಜಾರು ಮತ್ತು ಎತ್ತರವಾದಂತಹ ಶಿಖರಗಳು, ಚೂಪಾಗಿರ್ತಕ್ಕಂಥದ್ದು ಕಡಿದಾದ ಇಳಿಜಾರನ್ನು ಹೊಂದಿರ್ತವೆ ಸ್ನೇಹಿತರೆ. ಹಾಗಾಗಿ ನಾವು ಸಿ ಆಪ್ಷನನ್ನು ಗುರುತಿಸಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಕಡಿದಾದ ಇಳಿಜಾರು ಮತ್ತು ಎತ್ತರವಾದಂತಹ ಶಿಖರಗಳು, ಇದು ಸರಿಯಾದಂತಹ ಉತ್ತರ ಸ್ನೇಹಿತರೆ. ಇನ್ನು ಏಳನೇ ಪ್ರಶ್ನೆ, ಶಿಖರಗಳನ್ನುಳ್ಳ ಅಥವಾ ಪರ್ವತಗಳ ಸಾಲನ್ನು ಹೀಗೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಇದೆ.
ಇದರಲ್ಲಿ ನಾವು ನೋಡ್ಬೋದು ಎ ಪರ್ವತಗಳ ಸರಣಿ, ಬಿ ಪರ್ವತಗಳ ಗಂಟು, ಸಿ ಪರ್ವತದ ಭಾಗ, ಡಿ ಶಿಖರ. ನೋಡ್ರಿ, ಪರ್ವತಗಳ ಸಾಲನ್ನು ಹೀಗೆಂದು ಕರೀತಾರೆ. ಅಂದರೆ ನಾವು ಇದು ಉದಾಹರಣೆಗೆ ನಾವು ಚೈನ್ ಪಿಲ್ ಅದನ್ನ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಇಲ್ಲಿ ನೋಡ್ರಿ ಪರ್ವತಗಳ ಸರಣಿ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಪರ್ವತಗಳ ಸರಣಿ ಅಂದರೆ ಒಂದಕ್ಕೊಂದು ಪರ್ವತಗಳು ಅಂಟಿಕೊಂಡಿರ್ತವೆ, ಹಾಗಾಗಿ ನಾವು ಅದನ್ನು ಸರಣಿ ಅಂತ ಕರಿತೇವೆ. ನಮ್ಮ ಮತ್ತೊಂದು ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಿಮಾಲಯ, ಆಲ್ಪ್ಸ್, ಆ್ಯಂಡೀಸ್, ರಾಕಿ ಇವೆಲ್ಲ ಪರ್ವತಗಳು. ಇನ್ನು ಈ ಕಡೆ ಖಂಡಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದಂತ ನಾವು ಗುರುತಿಸಬೇಕಾಗುತ್ತೆ ನೋಡಿ. ಹಿಮಾಲಯ ಯಾವ ಖಂಡದಲ್ಲಿದೆ ಸ್ನೇಹಿತರೆ? ಏಷ್ಯಾ ಖಂಡದಲ್ಲಿದೆ. ಹಿಮಾಲಯ ಏಷ್ಯಾ ಖಂಡದಲ್ಲಿದೆ. ಹಾಗೆ ಆಲ್ಪ್ಸ್ ಅಂತಕ್ಕಂಥದ್ದು ಎಲ್ಲಿದೆ? ಯುರೋಪ್ ಖಂಡದಲ್ಲಿದೆ ಸ್ನೇಹಿತರೆ. ಇನ್ನು ಆ್ಯಂಡೀಸ್ ಯಾವುದು? ದಕ್ಷಿಣ ಅಮೇರಿಕದಲ್ಲಿದೆ ಸ್ನೇಹಿತರೆ. ಇನ್ನು ರಾಕಿ ಪರ್ವತ ಉತ್ತರ ಅಮೇರಿಕದಲ್ಲಿದೆ ಸ್ನೇಹಿತರೆ. ಇವನ್ನ ನಾವು ಹೊಂದಿಸಿ ಬರೆದಾಗ ಸರಿಯಾದಂತಹ ಉತ್ತರ ಯಾವುದಾಗುತ್ತಂದರೆ ಬಿ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. 1C 2D 3C 4A 3B 4A ಆಗುತ್ತೆ ಸ್ನೇಹಿತರೆ. ಇದು ಸರಿಯಾದಂಥ ಉತ್ತರ ಬಿ. ನಮ್ಮ ಮತ್ತೊಂದು ಪ್ರಶ್ನೆ, ಇತ್ತೀಚಿನ ಪರ್ವತ ಸರಣಿಗಳು. ಎ ಅಪಲೇಶಿಯನ್ ಪರ್ವತಗಳು ಸರಣಿ, ಬಿ ಅರಾವಳಿ ಪರ್ವತ ಸರಣಿ, ಸಿ ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತಗಳು, ಡಿ ಮೇಲಿನ ಎಲ್ಲವೂ. ಇತ್ತೀಚಿನ ಪರ್ವತ ಸರಣಿಗಳು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಾವು ಸರಿಯಾಗಿ ನೋಡೋದಾದರೆ ಸಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತಗಳು ಇವು ಇತ್ತೀಚಿನ ಪರ್ವತ ಸರಣಿಗಳಾಗಿದ್ದಾವೆ ಸ್ನೇಹಿತರೆ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ಯಾವುವು ಪುರಾತನ ಕಾಲದ ಸರಣಿಗಳಾಗಿವೆ ಅಂತಕ್ಕಂಥದ್ದು ಪ್ರಶ್ನೆ. ಎ ಹಿಮಾಲಯ ಪರ್ವತ, ಬಿ ರಾಕಿ ಪರ್ವತ, ಸಿ ಆಲ್ಪ್ಸ್ ಪರ್ವತ, ಡಿ ಅಪಲೇಶಿಯನ್ ಮತ್ತು ಅರಾವಳಿ ಪರ್ವತ. ಇವುಗಳು ಅಲ್ಲಿ ಯಾವುದು ಪುರಾತನ ಕಾಲದ ಸರಣಿಗಳಾಗಿದೆ ಅಂತ ಕೇಳಿದರೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಅಪಲೇಶಿಯನ್ ಮತ್ತು ಅರಾವಳಿ ಪರ್ವತ. ನಾವು ಭಾರತದಲ್ಲಿ ಅರಾವಳಿ ಪರ್ವತಗಳನ್ನು ನೋಡ್ತೀವಿ ಸ್ನೇಹಿತರೆ. ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 11ನೇ ಪ್ರಶ್ನೆ, ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತಕ್ಕಂಥದ್ದಿದೆ. ಎ ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗಿರುತ್ತವೆ. ಬಿ ಕಠಿಣ ಶಿಲೆಗಳಿಂದ ರಚಿತವಾದವು. ಸಿ ಪರ್ವತಗಳು ಪುರಾತನ ಮತ್ತು ಇತ್ತೀಚೆಗೆ ನಿರ್ಮಾಣಗೊಂಡವು. ಡಿ ಈ ಮೇಲಿನ ಎಲ್ಲವೂ. ನೋಡಿರಿ, ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳು, ಒಂದರ ಮೇಲೆ ಒಂದೊಂದು ಸ್ತರಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. ಮಡಿಕೆ ಮತ್ತು ಜ್ವಾಲಾಮುಖಿಗಳು ಅಂತಹ ಆಂತರಿಕ ಶಕ್ತಿಗಳಿಂದ ಏನಾಗುತ್ತೆ, ಕೆಳಗಿಂದ ಮೇಲೆ ಜ್ವಾಲಾಮುಖಿ ಉಕ್ಕಿದಂತಹ ಸಂದರ್ಭದಲ್ಲಿ ಬೆಟ್ಟಗಳು ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು ಕಠಿಣ ಶಿಲೆ ಅಂದರೆ ಗಟ್ಟಿಯಾದಂತಹ ಶಿಲೆಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಕೂಡ ಸರಿಯಾಗಿದೆ ಸ್ನೇಹಿತರೆ. ಹಾಗೆ ಪರ್ವತಗಳು ಪುರಾತನ ಅಥವಾ ಇತ್ತೀಚೆಗೆ ಕೂಡ ನಿರ್ಮಾಣಗೊಂಡಿರ್ಬೋದು ಸ್ನೇಹಿತರೆ. ಹಾಗಾಗಿ ನಾವು ಇದರಲ್ಲಿ ಸರಿಯಾದಂಥ ಉತ್ತರ ಈ ಮೇಲಿನ ಎಲ್ಲವೂ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಡಿ. ಇನ್ನು 12ನೇ ಪ್ರಶ್ನೆ, ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುವಂತಹ ಪರ್ವತ. ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುವಂತಹ ಪರ್ವತ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಎ ಖಂಡ ಪರ್ವತಗಳು, ಬಿ ಮಡಿಕೆ ಪರ್ವತಗಳು, ಸಿ ಜ್ವಾಲಾಮುಖಿ ಜನಿತ ಪರ್ವತ ಯಾವುದು ಅಲ್ಲ. ಇದರಲ್ಲಿ ನಾವು ಯಾವುದು ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ನಾವು ಮಡಿಕೆ ಪರ್ವತಗಳು ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಮಡಿಕೆ ಪರ್ವತಗಳು. ಇನ್ನು 13ನೇ ಪ್ರಶ್ನೆ, ಎರಡು ಸಮಾನಾಂತರ ಶಿಲಾಸ್ತರ ಸ್ತಂಭಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುವಂತಹ ಪರ್ವತ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಎ ಖಂಡ ಪರ್ವತ, ಜ್ವಾಲಾಮುಖಿ ಪರ್ವತ, ಸಿ ಮಡಿಕೆ ಪರ್ವತ, ಡಿ ಆಲ್ಪ್ಸ್ ಪರ್ವತ. ನೋಡ್ರಿ, ಎರಡು ಸಮಾನಾಂತರ ಶಿಲಾಸ್ತರಭಂಗಗಳ ನಡುವಣ ಭಾಗವು ಅಂದರೆ ಇದರಲ್ಲಿ ಏನಾಗ್ತಾಯಿದೆ, ತುಂಡು ಆಗ್ತಾಯಿದೆ. ತುಂಡು ಅಂದರೆ ಏನು ನಮಗೆ ಗೊತ್ತಾಗಬೇಕು.
ಇದರಲ್ಲಿ ಖಂಡ ಪರ್ವತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 14ನೇ ಪ್ರಶ್ನೆ, ಈ ಪರ್ವತಗಳು ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳು ರಾಶಿಗೊಂಡು ನಿರ್ಮಾಣವಾಗುತ್ತವೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಎ ಹಿಮಾಲಯ ಪರ್ವತ, ಬಿ ಆಲ್ಪ್ಸ್ ಪರ್ವತ, ಸಿ ಜ್ವಾಲಾಮುಖಿ ಜನಿತ ಪರ್ವತ, ಡಿ ಮಡಿಕೆ ಪರ್ವತ. ಇದರಲ್ಲಿ ಯಾವುದು ಅಂತಕ್ಕಂಥದ್ದನ್ನು ನಾವು ನೋಡ್ರಿ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಹಾಗಾಗಿ ನಾವು ಸಿ ಆನ್ಸರನ್ನು ಗುರುತಿಸಬೇಕಾಗುತ್ತೆ ಸ್ನೇಹಿತರೆ, ಜ್ವಾಲಾಮುಖಿ ಜನಿತ ಪರ್ವತ. ಇನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುವಂತಹ ಪ್ರಸ್ಥಭೂಮಿಯನ್ನು ನಾವು ಯಾವುದು ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಎ ದಕ್ಕನ್ ಪ್ರಸ್ಥಭೂಮಿ, ಬಿ ಬೋಲವಿಯಾ ಪ್ರಸ್ಥಭೂಮಿ, ಪಟಗೋನಿಯಾ ಪ್ರಸ್ಥಭೂಮಿ, ಡಿ ಟಿಬೆಟ್ ಪ್ರಸ್ಥಭೂಮಿ. ಈಗಾಗಲೇ ನೀವು ಈ ಕ್ವಶನ್ನ ಬಹಳಷ್ಟು ಸಾರಿ ಕೂಡ ನೋಡಿರ್ತೀರಿ ಸ್ನೇಹಿತರೆ. ಡೈರೆಕ್ಟಾಗಿ ಉತ್ತರಕ್ಕೆ ಹೋಗ್ಬಿಡೋಣ. ಸರಿಯಾದಂಥ ಉತ್ತರ ಡಿ ಟಿಬೆಟ್ ಪ್ರಸ್ಥಭೂಮಿಯನ್ನು ನಾವು ಪ್ರಪಂಚದ ಮೇಲ್ಛಾವಣಿ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು 16ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಎ ಪ್ರಸ್ಥಭೂಮಿಗಳು ಖನಿಜ ಮತ್ತು ಸಂಪತ್ತಿನ ಉಗ್ರಾಣವಾಗಿದೆ. ಬಿ ಪ್ರಸ್ಥಭೂಮಿಗಳು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯುಕ್ತವಾಗಿದೆ. ಸಿ ಪ್ರಸ್ಥಭೂಮಿಗಳು ಪ್ರಾಣಿಗಳನ್ನು ಸಾಕಲು ಉಪಯುಕ್ತವಾಗಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಹಾಗೆ ಡಿ ಈ ಮೇಲಿನ ಎಲ್ಲವೂ. ಡಿ ಯಾವ ಹೇಳಿಕೆ ಸರಿಯಾಗಿದೆ? ಪ್ರಸ್ಥಭೂಮಿಗಳು ಖನಿಜ ಸಂಪತ್ತಿನ ಉಗ್ರಾಣವಾಗಿದೆ. ಹೌದು ಸ್ನೇಹಿತರೆ, ಇದು ಸರಿಯಾಗಿದೆ. ಹಾಗೆ ಪ್ರಸ್ಥಭೂಮಿಗಳು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೂ ಕೂಡ ಉಪಯುಕ್ತವಾಗಿದೆ. ಕಲ್ಲಿದ್ದಲು ಇವೆಲ್ಲವೂ ಕೂಡ ನಮಗೆ ಆಗುತ್ತೆ. ಹಾಗೆ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚಾಗಿ ನೋಡ್ರಿ ಅಲ್ಲಿ ಏನಾಗುತ್ತೆ ಅಂದರೆ ಡ್ಯಾಮ್ಗಳನ್ನು ಕಟ್ಟಿರ್ತಾರೆ ನೋಡ್ರಿ ಸ್ನೇಹಿತರೆ. ಹಾಗಾಗಿ ಜಲವಿದ್ಯುತ್ ಉತ್ಪಾದನೆಗೂ ಕೂಡ ಸಹಕಾರಿಯಾಗುತ್ತೆ. ಸಿ ಪ್ರಸ್ಥಭೂಮಿ ಪ್ರಾಣಿಗಳನ್ನು ಸಾಕಲು ಕೂಡ ಇದು ಅಲ್ಲಿ ಕಾಡು ಬೆಳೆದಿರೋದ್ರಿಂದ ಸುತ್ತಮುತ್ತ ಜಲ ಇರೋದರಿಂದ ಅಲ್ಲಿ ಏನಾಗ್ತಿದೆ ಪ್ರಾಣಿಗಳನ್ನು ಸಾಕಲು ಕೂಡ ಉಪಯುಕ್ತ ಆಗುತ್ತೆ. ಹಾಗಾಗಿ ಇದರಲ್ಲಿ ಸರಿಯಾದಂಥ ಉತ್ತರ ಈ ಮೇಲಿನ ಎಲ್ಲವೂ ಸ್ನೇಹಿತರೆ. ಇನ್ನು 17ನೇ ಪ್ರಶ್ನೆ, ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗವನ್ನು ನಾವು ಏನಂತ ಕರಿತೀವಿ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಎ ಪರ್ವತ, ಬಿ ಶಿಖರ, ಸಿ ಮೈದಾನ, ಡಿ ಪ್ರಸ್ಥಭೂಮಿ. ಇದರಲ್ಲಿ ನಾವು ಸ್ವಲ್ಪವೇ ಏರಿಳಿತ ಅಂದರೆ ಸಮತಟ್ಟಾಗಿರ್ತಕ್ಕಂಥದ್ದು ಯಾವುದು ಅಂದರೆ ನೋಡ್ರಿ ಸಮತಟ್ಟಾಗಿರುತ್ತೆ ನೋಡ್ರಿ. ಈಗಾಗಲೇ ನಾವು ನೋಡಿರ್ಬೋದು ಎಲ್ಲದಲ್ಲಿ ಕ್ರಿಕೆಟು ಇವೆಲ್ಲ ಆಡ್ತಾ ಇರ್ತಾರಲ್ಲ, ಅವುಗಳನ್ನು ನೆನೆಸ್ಕೊಂಡ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ವಲ್ಪವೇ ಅಂದರೆ ಸಮತಟ್ಟಾಗಿರ್ತಕ್ಕಂಥದ್ದು ಯಾವುದಂದರೆ ಮೈದಾನ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇದು ಸರಿಯಾದಂತಹ ಉತ್ತರ. ಇನ್ನು 18ನೇ ಪ್ರಶ್ನೆ, ಹಗಲಿನ ವೇಳೆಯಲ್ಲಿ ಅತಿ ಶಾಖ ಮತ್ತು ರಾತ್ರಿ ವೇಳೆಯಲ್ಲಿ ಶೀತವಾಗಿರುವಂತಹ ಭೂಭಾಗ. ನೋಡ್ರಿ ಇದು ಕೂಡ ಬಹಳಷ್ಟು ಈಸಿಯಾದಂತಹ ಪ್ರಶ್ನೆ. ಎ ಪರ್ವತ, ಬಿ ಮರುಭೂಮಿಗಳು, ಸಿ ಪ್ರಸ್ಥಭೂಮಿ, ಡಿ ಮೈದಾನ. ಹಗಲಿನಲ್ಲಿ ಶಾಖ ಅಂದರೆ ಭೂಮಿಯಿಂದ ವಾಪಸ್ ಹೋಗ್ಬೇಕಾದ್ರೆ ಬಹಳಷ್ಟು ಶಾಖ ಇರುತ್ತೆ ಹಗಲತ್ನಲ್ಲಿ. ರಾತ್ರಿ ಹೊತ್ತಾದರೆ ತಣ್ಣಗೆ ಇರುತ್ತೆ. ಅದು ಯಾವುದಂದರೆ ನಾವು ಸರಿಯಾಗಿ ಇರ್ತಕ್ಕಂಥದ್ದು ಮರುಭೂಮಿ. ನೀವು ಮನೆ ಹತ್ರ ಕೂಡ ಮನೆ ಕಟ್ಟಿಸುವಂತಹ ಸಂದರ್ಭದಲ್ಲಿ ಕೂಡ ನೀವು ಇದನ್ನು ತಿಳ್ಕೊಬೋದು ಸ್ನೇಹಿತರೆ. ರಾತ್ರಿ ಹೊತ್ತು ನಾವು ಹಳ್ಳಿಗಳಲ್ಲೆಲ್ಲ ಹಿಂದೆ ಉಸುಗಿನ ಮೇಲೆ ಮಲಗ್ತಾಯಿದ್ರು ನೈಟು ಬೇಸಿಗೆ ಕಾಲದಲ್ಲೆಲ್ಲ. ಅದು ಯಾಕಂದರೆ ರಾತ್ರಿ ಹೊತ್ತು ತಣ್ಣಗಿರೋದ್ರಿಂದ. ಇನ್ನು 19ನೇ ಪ್ರಶ್ನೆ, ಮರುಭೂಮಿಗಳಿಲ್ಲದ ಖಂಡಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಯಾವ ಇಲ್ಲ ಅಂತಕ್ಕಂಥದ್ದು ನಮಗೆ ಈಗಾಗಲೇ ಗೊತ್ತಿರಬೇಕು. ಎ ಅಂಟಾರ್ಟಿಕಾ ಖಂಡ ಮತ್ತು ಬಿ ಯುರೋಪ್, ಅಂಟಾರ್ಟಿಕಾ ಮತ್ತು ಯುರೋಪ್, ಬಿ ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಸಿ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ, ಡಿ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ. ಯಾವ ಖಂಡದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇದರಲ್ಲಿ ಸರಿಯಾದಂಥ ಉತ್ತರ ಅಂಟಾರ್ಟಿಕಾ ಮತ್ತು ಯುರೋಪ್ ಖಂಡದಲ್ಲಿ ಮರುಭೂಮಿಗಳು ಇಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಅಲ್ಲಿ ಆಲ್ಮೋಸ್ಟ್ ಆಲ್ ಮರುಭೂಮಿ ಇಲ್ಲ. ಅಂಟಾರ್ಟಿಕಾ ಖಂಡದಲ್ಲಿ ಬರೀ ಮಂಜುಗಡ್ಡೆಯಿಂದ ಕೂಡಿರ್ತಕ್ಕಂಥದ್ದು, ಅದನ್ನು ಶ್ವೇತಖಂಡ ಅಂತ ಕರಿತೀವಿ. ಯುರೋಪ್ನಲ್ಲಿ ಮರುಭೂಮಿಗಳಿಲ್ಲ ಸ್ನೇಹಿತರಲ್ಲಿ. ಹಾಗಾಗಿ ನಾವು ಇವೆರಡನ್ನು ಚಾಯ್ಸ್ ಮಾಡಬೇಕು. ಏಷ್ಯಾ ಖಂಡದಲ್ಲಿದೆ. ಆಸ್ಟ್ರೇಲಿಯಾ ಖಂಡವನ್ನು ನಾವು ಮರುಭೂಮಿಗಳ ಖಂಡ ಅಂತ ಕರಿತೀವಿ. ಇನ್ನು ಆಫ್ರಿಕಾದಲ್ಲಿ ಅಲ್ಲಿ ಕೂಡ ಮರುಭೂಮಿಗಳಿದ್ದಾವೆ. ಇನ್ನು ಉತ್ತರ ಅಮೇರಿಕಾದಲ್ಲೂ ಇದ್ದಾವೆ, ದಕ್ಷಿಣ ಅಮೇರಿಕಾದಲ್ಲಿ ಕೂಡ ಇದ್ದಾವೆ ಸ್ನೇಹಿತರೆ. ಇನ್ನು 20ನೇ ಪ್ರಶ್ನೆ, ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ಈಗೆಂದು ಕರೆಯುವರು ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ. ಇಲ್ಲಿ ಎ ದ್ವೀಪ, ಬಿ ಕಿರು ದ್ವೀಪ, ಸಿ ನಡುಗಡ್ಡೆ, ಡಿ ದೀಪೋಸ್ತಮ.
ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಇದರಲ್ಲಿ ಸರಿಯಾದಂಥ ಉತ್ತರ ಸಿ ನಡುಗಡ್ಡೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ನಾವು ದ್ವೀಪ ಅಂತಕ್ಕಂಥದ್ದನ್ನು ಹೆಂಗೆ ನೋಡ್ತೀವಿ ಅಂದರೆ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದ್ದರೆ ಅದನ್ನು ದ್ವೀಪ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ನಡುಗಡ್ಡೆ ಅಂದರೂ ಕೂಡ ಇದು ಕೂಡ ನೀವು ಕೆರೆಗಳಲ್ಲಿ ನೋಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ಇದನ್ನು ನಡುವಣ ದಿಬ್ಬ ಅಂತ ಕರೀತಾರೆ. ನದಿ ಮತ್ತು ಸರೋವರಗಳಂದರೆ ಲೇಕ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಸರೋವರಗಳಿಗೆ. ಹಾಗಾಗಿ ಇದು ಕೆರೆ ಅಂತ ತಿಳ್ಕೋಬೇಕು ಸ್ನೇಹಿತರೆ. ಅದನ್ನು ನಡುಗಡ್ಡೆ ಅಂತ ಕರಿತೀವಿ ನಾವು. ಇನ್ನು ಸಮುದ್ರ ಮತ್ತು ಸಾಗರಗಳಲ್ಲಿ ಅಂತ ಕೇಳಿದರೆ ನಾವು ದ್ವೀಪವನ್ನು ಆಗಬೇಕಾಗುತ್ತೆ ಇಲ್ಲಿ. ಇನ್ನು 21ನೇ ಪ್ರಶ್ನೆ, ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟಂತಹ ದಿಣ್ಣೆಗಳಿಂದ ನಿರ್ಮಾಣವಾಗಿರುವಂತಹ ದ್ವೀಪ ಯಾವುದು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಅಲ್ಲಿ ಕ್ವಶನ್ನಲ್ಲಿನೇ ಆನ್ಸರ್ ಇದೆ. ಹಾಗಾಗಿ ನಾವು ಸುಲಭವಾಗಿ ಗುರುತಿಸ್ಬೋದು. ಎ ಕಿರು ದ್ವೀಪ, ಬಿ ಖಂಡಾಂತರ ದ್ವೀಪ, ಸಿ ಸಾಗರಿಕ ದ್ವೀಪ, ಡಿ ಹವಳ ದ್ವೀಪ. ಇದರಲ್ಲಿ ಸರಿಯಾದಂಥ ಉತ್ತರ ಡಿ ಆಗುತ್ತೆ ಸ್ನೇಹಿತರೆ. ಹವಳದ ದ್ವೀಪ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇನ್ನು 21ನೇ ಪ್ರಶ್ನೆ, ಇದು ಕೊನೆಯ ಪ್ರಶ್ನೆ ಸ್ನೇಹಿತರೆ. ಇದು ಭೂಮಿಯ ಸ್ವರೂಪದ ಪ್ರಶ್ನೆಗಳಲ್ಲಿ ಸಮಶೀತೋಷ್ಣವಲಯದ ಹುಲ್ಲುಗಾವಲಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದಿದೆ ಅಂತಕ್ಕಂಥದ್ದನ್ನು ಗುರುತಿಸಬೇಕು ಸ್ನೇಹಿತರೆ. ಇಲ್ಲಿ ನೋಡ್ರಿ, ಆಫ್ರಿಕಾದಲ್ಲಿ ಸ್ಟೆಫಿಸ್, ಉತ್ತರ ಅಮೇರಿಕಾದಲ್ಲಿ ಫ್ರೈರಿಸ್, ದಕ್ಷಿಣ ಅಮೇರಿಕಾದಲ್ಲಿ ಪಂಪಾಸ್, ಆಸ್ಟ್ರೇಲಿಯಾದಲ್ಲಿ ವೇಲ್ಸ್ ಅಂತ ಕೊಟ್ಟಿದ್ದಾರೆ. ಇದು ಆಸ್ಟ್ರೇಲಿಯಾದಲ್ಲಿ ಇಲ್ಲ ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಯಾವುದು ತಪ್ಪಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಆಸ್ಟ್ರೇಲಿಯಾದ ವೇಲ್ಸ್. ಇದಿಷ್ಟು ಭೂ ಸ್ವರೂಪದ ಒಂದು ಪ್ರಶ್ನೋತ್ತರಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೆ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು.